ಮೈಸೂರಿನಲ್ಲಿ ನಾಡಹಬ್ಬ ದಸರಾದ ಸಂಭ್ರಮ ಕಳೆಗಟ್ಟಿದೆ. ಜೆಕೆ ಮೈದಾನದಲ್ಲಿ ಇವತ್ತು ಶ್ವಾನಗಳ ಪ್ರದರ್ಶನ ನಡೆಯಿತು. ಶ್ವಾನ ಪ್ರದರ್ಶನದಲ್ಲಿ ವಿವಿಧ ಬ್ರೀಡ್ಗಳ ಶ್ವಾನಗಳು ನೋಡುಗರ ಗಮನ ಸೆಳೀತಾ ಇದೆ. ಈ ಡಾಗ್ ಶೋನಲ್ಲಿ ಗೋಲ್ಡನ್ ರಿಟ್ರೀವರ್, ಮುದೋಳ ಸೇರಿದಾಗೆ ಬೀಗಲ್, ಬಹಳಷ್ಟು ಈ ಬ್ರೀಡ್ನ ನಾಯಿಗಳನ್ನು ಇವತ್ತು ತೆಗೆದುಕೊಳ್ಳಲಾಗಿದೆ. ಬಾಕ್ಸರ್, ಗ್ರೇಟ್ ಡೆನ್ ಸೇರಿದ ಹಾಗೆ 40ಕ್ಕೂ ಹೆಚ್ಚು ತಳಿಗಳ 500ಕ್ಕೂ ಹೆಚ್ಚು ಶ್ವಾನಗಳು ಈ ಡಾಗ್ ಶೋನಲ್ಲಿ ಭಾಗಿಯಾಗಿವೆ. ಸುಧಾಮೂರ್ತಿ ಅವರು ಕೂಡ ಈ ಡಾಗ್ ಶೋಗೆ ಹೋಗಿ ಅವರು ಕೂಡ ಅಲ್ಲಿ ಬಂದಿದ್ದಂಥ ಶ್ವಾನಗಳನ್ನು ಮುದ್ದಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದರ ಜೊತೆಗೇನೆ ಇವತ್ತು ಮೈಸೂರು ದಸರಾದಲ್ಲಿ ವಿದ್ಯುತ್ ದೀಪಾಲಂಕಾರ ಬಹಳ ಕಣ್ಮನ ಸೆಳೀತಾ ಇದೆ. 50ಕ್ಕೂ ಹೆಚ್ಚು ವೃತ್ತಗಳಲ್ಲಿ ವಿದ್ಯುತ್ ದೀಪಗಳು ಕಂಗೊಳಿಸ್ತಾ ಇದೆ. ಮೈಸೂರು ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಒಟ್ಟು 4 ದಿನ ಈ ಡ್ರೋನ್ ಲೇಸರ್ ಶೋ ಅನ್ನು ಕೂಡ ನಡೆಸಲಾಗುತ್ತೆ. ಇವತ್ತು, ನಾಳೆ ಹಾಗೆ ಅಕ್ಟೋಬರ್ 11, 12 ಡ್ರೋನ್ ಲೇಸರ್ ಶೋ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ.